ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಹ್ಯಾಪಿ ಶ್ರೀರಾಮನವಮಿ. ಬನ್ನಿ ನಮ್ಮ ಮನೆಯಲ್ಲಿ ಶ್ರೀರಾಮನವಮಿಗೆ ಏನೇನೆಲ್ಲ ಸ್ಪೆಷಲ್ ಮಾಡಿದ್ದೀರೋ ನೋಡೋಣ. ನೋಡಿ ಫ್ರೆಂಡ್ಸ್, ಇದು ಪಾಯಸ, ದೇವರಿಗೆ ನೈವೇದ್ಯ ಪ್ರಸಾದ ಮಾಡಿದ್ದೀನಿ. ಇದು ಹೆಸರುಬೇಳೆ. ಈ ಹಬ್ಬಕ್ಕೆ ಇದೆ ಅಲ್ವಾ ಸ್ಪೆಷಲ್ಲು, ಹೆಸರುಬೇಳೆ. ಸೊ ನಾನು ನೀರು ಮಜ್ಜಿಗೆ ಸಹ ಮಾಡಿದ್ದೀನಿ. ಪಾನಕ ಮಾಡಿಲ್ಲ, ಬಿಕಾಸ್ ಉಷ್ಣತೆ ಜಾಸ್ತಿ ಆಗುತ್ತೆ ಅಂತ. ಸೊ ಎಲ್ಲರೂ ಹೇಳ್ತಾರೆ ಈ ಹಬ್ಬಕ್ಕೆ ಎಷ್ಟೇ ಪಾನಕ ಕುಡಿದ್ರೂ ಉಷ್ಣ ಆಗಲ್ಲ ಅಂತ. ಸೊ ಪರವಾಗಿಲ್ಲ ಫ್ರೆಂಡ್ಸ್, ಕುಡಿಬೋದು, ಕುಡೀರಿ ನೀವು ಪಾನಕ. ನಾವು ಬೆಳಗ್ಗೆಯಿಂದ ದೇವಸ್ಥಾನದ ಹತ್ರ ಎಲ್ಲ ಕುಡಿದು ಮನೇಲಿ ಮಾಡಿಲ್ಲ. ಮಜ್ಜಿಗೆ, ಹೆಸರುಬೇಳೆ, ಪಾಯಸ, ಚಿತ್ರಾನ್ನ ಇದು ಮಾಡಿದ್ದೀನಿ. ಇವತ್ತು ಸ್ಪೆಷಲ್ಲು ಇಟ್ಟಿರ್ತೀನಿ ಪ್ರಸಾದ. ಇವತ್ತು ಅಷ್ಟೇ ದೇವರಿಗೆ ನೈವೇದ್ಯ ಇಟ್ಟ ನಂತರ ಮತ್ತೆ ನಾವು ತಿಂತೀವಿ ಮನೆಯಲ್ಲಿ. ಈಗ ದೇವರಿಗೆ ನೈವೇದ್ಯ ಇಟ್ಟಿದ್ದೀನಿ, ನಂತರ ನಾವು ಪೂಜೆ ಮಾಡೋಣ. ಕಂಪಲ್ಸರಿ ಪೂಜೆ ಮಾಡಿದಾಗೆಲ್ಲ ಧೂಪ ಹಾಕ್ತೀನಿ ಫ್ರೆಂಡ್ಸ್. ಸೊ ಧೂಪ ಹಾಕೋದ್ರಿಂದ ತುಂಬ ಒಳ್ಳೆಯದು. ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇರೋದಿಲ್ಲ. ಸಾಂಬ್ರಾಣಿ ಸ್ಮೆಲ್ ಬರ್ತಿದ್ರೆ ಮನೆಯಲ್ಲಿ ತುಂಬ ಎನರ್ಜಿಯಾಗಿ ಪಾಸಿಟಿವ್ ಆಗಿರ್ತೀವಿ. ಸೊ ಸಾಂಬ್ರಾಣಿ ಹಾಕೋದು ತುಂಬ ಒಳ್ಳೆಯದು. ಮನೆಯಲ್ಲೆಲ್ಲ ಹಾಕ್ತೀನಿ, ರೂಮಲ್ಲಿ, ಕಿಚನಲ್ಲಿ, ಮಕ್ಕಳಿಗೆ, ನಮಗೆಲ್ಲ ಹಾಕ್ಕೊತೀವಿ. ಸೊ ತುಂಬ ಒಳ್ಳೆಯದು ಸಾಂಬ್ರಾಣಿ ಹಾಕೋದ್ರಿಂದ. ಹೀಗೆ ನನ್ನ ಪೂಜೆ ಕಾರ್ಯಕ್ರಮ ಮುಗೀತು. ನಂತರ ನಾವು ಪ್ರಸಾದ ತಿಂತೀವಿ. ಮಕ್ಕಳಿಗೆಲ್ಲ ಹಾಕ್ಕೊಟ್ಟಿದ್ದೀನಿ, ತಿಂತಿದ್ದಾರೆ. ನಂತರ ನಾನು ತಿಂತಿದ್ದೀನಿ. ಸೊ ಚೆನ್ನಾಗಿದೆ ಅಂತಿದ್ದಾರೆ ಎಲ್ಲರೂ. ಪಾಯಸ ಎಲ್ಲ ಚೆನ್ನಾಗಿ ಮಾಡಿದ್ದೀನಿ. ನನಗೂ ಟೇಸ್ಟ್ ನೋಡಿದ್ರೆ ಚೆನ್ನಾಗಿತ್ತು. ತುಂಬ ಖುಷಿ ಆಯಿತು ಫ್ರೆಂಡ್ಸ್. ಎಲ್ಲರೂ ಈ ಥರ ಗ್ಯಾದರ್ ಆಗಿ ಫಂಕ್ಷನ್ಗಳಲ್ಲೆಲ್ಲ ತಿಂದು ಮಕ್ಕಳಿಗೆ ಹಂಚ್ಕೊಟ್ಟು ನಾವು ಖುಷಿಯಾದ್ವಿ. ಮಕ್ಕಳು ತುಂಬ ಖುಷಿಯಾದರು. ಸೊ ಹೀಗೆ ನಮ್ಮ ಪೂಜಾ ಕಾರ್ಯಕ್ರಮ ಮುಗೀತು. ನಂತರ ನಮ್ಮ ಅಕ್ಕ ಬಂದರು, ಕರೆದ್ರು. ಬೆಳಗ್ಗೆನೇ ಕರೆದಿದ್ರು, ಸೊ ಹೋಗೋಕ್ಕಾಗಿಲ್ಲ. ಮತ್ತು ನೈಟಲ್ಲಿ ಹೋಗಿ ಅವ್ರ ಮನೆಯಲ್ಲಿ ಪಾನಕ ಕೊಟ್ಟರು, ಮತ್ತು ನೀರು ಮಜ್ಜಿಗೆ ಕೊಟ್ಟರು, ಹೆಸರು ಬೇಳೆ ಕೊಟ್ಟರು. ಎಲ್ಲ ತಿಂದುಬಿಟ್ಟು ಬಂದ್ವಿ. ತುಂಬ ಚೆನ್ನಾಗಿ ಮಾಡಿದರು. ನಾನು ಚೆನ್ನಾಗಿದೆ ಅಂತ ಕಾಂಪ್ಲಿಮೆಂಟ್ ಕೂಡ ಕೊಟ್ಟೆ ಅವ್ರಿಗೆ. ಅವರು ತುಂಬ ಖುಷಿಯಾದರು. ಓಕೆ ಫ್ರೆಂಡ್ಸ್, ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. Please subscribe to my channel, like and share and comment. Thank you for watching my video. Bye bye.